ಪ್ರೀತಮ್. ಅಡ್ರೆಸ್ ಹತ್ತಿ. ಯಾವ ಊರು ನಿಮ್ಮದು? ಸೊರಬ. ಯಾವ ತಾಲೂಕು ಬರ್ತದೆ ನಿಮ್ಮದು? ಹಾಂ, ಸಿಂದಗಿ ತಾಲೂಕದಲ್ಲಿ ಬರುವಂತಹ ಸುರದಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಈ ವಿದ್ಯಾರ್ಥಿ ಇವನು ಇಲ್ಲೇ ನಮ್ಮಲ್ಲೇ ವಸತಿ ಇದ್ದು ಈ ಮಗು 1ನೇ ತರಗತಿ ಹಿಡಿದು 3ನೇ ತರಗತಿವರೆಗೆ ಅಲ್ಲಿರುವಂಥ ಕನ್ನಡ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಗು ಇವತ್ತು ನಮ್ಮಲ್ಲಿ ಬಂದು 1 ವರ್ಷ ಆದ ನಂತರ ಅವನಲ್ಲಿ ಆಗಿರುವಂಥ ಬದಲಾವಣೆಯನ್ನು ನಾವು ನೋಡಬೇಕು ಅಂತಂದರೆ ಈ ಒಂದು ಸಣ್ಣ ಒಂದು ವಿಡಿಯೋ ಮುಖಾಂತರ ನಾವು ನೋಡೋಣ. ಮೊದಲ ಗದ್ಯ ಭಾಗವನ್ನು ಕನ್ನಡದಲ್ಲಿ ಗದ್ಯ ಭಾಗವನ್ನು ಓದಿಸಿ ಮುಂದೆ ನಾನು ಮುಂದಿನ ವಿಷಯಗಳನ್ನು ನಾನು ಅದನ್ನು ಸಂದರ್ಶನ ಮಾಡ್ತೇನೆ. ಇದು ಕಬಡ್ಡಿ ಸುಮಾರು 4000 ವರ್ಷಗಳ ಹಿಂದೆ ಹುಟ್ಟಿಕೊಂಡ ಭಾರತದ ಪ್ರಾಚೀನ ಆಟವಾಗಿದೆ. ಈ ಆಟವು ಭಾರತ ಮತ್ತು ಇತರೆ ಹಲವಾರು ದೇಶಗಳಲ್ಲಿ, ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಂತ ಜನಪ್ರಿಯವಾಗಿದೆ. ಕಬಡ್ಡಿ ಎಂಬ ಪದವು ಕೈಪಿಡಿ ಎಂಬ ತಮಿಳುನಾಡು ಪದಗಳಿಂದ ಬಂದಿದೆ. ಈ ಆಟದಲ್ಲಿ ಒಂದು ತಂಡದವರು ಮತ್ತೊಂದು ತಂಡದವರನ್ನು ಹಿಡಿಯಲು ಯತ್ನಿಸುತ್ತಾರೆ. ದೇಶದಾದ್ಯಂತ ಜನಪ್ರಿಯರಾದ ಈ ಆಟವನ್ನು ಆಂಧ್ರ ಪ್ರದೇಶದಲ್ಲಿ ಚೆಗುಡು ಎಂದು, ತಮಿಳುನಾಡಿನಲ್ಲಿ ಚುಚುಕುಡು ಎಂದು ಮತ್ತು ಮಹಾರಾಷ್ಟ್ರದಲ್ಲಿ ಊತು ಎಂದು ಕರೆಯಲ್ಪಡುವ ಏಷ್ಯಾ ಕಬಡ್ಡಿ ಕಪ್, ಕಬಡ್ಡಿ ವಿಶ್ವಕಪ್ ಮತ್ತು ಪ್ರೊ ಕಬಡ್ಡಿ ಈಗ ಆಟದ ಕೆಲವು ಪ್ರಮುಖ ಪಂದ್ಯಗಳಾಗಿವೆ. ಹಿಂದೊಮ್ಮೆ ಒಬ್ಬ ಬಡವನಿದ್ದ. ಅವನು ಎಲ್ಲರಿಗೂ ದುರದೃಷ್ಟವನ್ನು ತರುತ್ತಾನೆ ಎಂದು ಜನರು ಭಾವಿಸಿದರು. ಅಕ್ಬರ್ ಈ ವ್ಯಕ್ತಿಯ ಖ್ಯಾತಿಯ ಬಗ್ಗೆ ಕೇಳಿ ಅವನನ್ನೊಮ್ಮೆ ನೋಡಲು ಬಯಸಿದ. ಅವನನ್ನು ಅಕ್ಬರನ ಬಳಿಗೆ ಕರೆಯಲಾಯಿತು. ಅಕ್ಬರ ಅವನತ್ತ ನೋಡಿ ಅವನನ್ನು ಸಂಜೆಗೆ ಕರೆತರಲು ಹೇಳಿದ. ಏಕೆಂದರೆ ಆ ದಿನ ಅಕ್ಬರ್ ತುಂಬ ಕಾರ್ಯನಿರತನಾಗಿದ್ದ, ಊಟ ಮಾಡುವುದನ್ನು ಸಹ ಮರೆತಿದ್ದ. ಸಂಜೆಯ ಹೊತ್ತಿಗೆ ಅಕ್ಬರ್ ತುಂಬ ಸುಸ್ತಾಗಿದ್ದ. ತನ್ನ ಮಗ ಯುವರಾಜ ಸಲೀಂ ಅನಾರೋಗ್ಯಕ್ಕೆ ಒಳಗಾಗಿದ್ದಾನೆ ಎಂದ ಅಕ್ಬರನಿಗೆ ತಿಳಿಸಲಾಯಿತು. ಇದಕ್ಕೆಲ್ಲ ಆ ವ್ಯಕ್ತಿ ಕಾರಣ ಎಂದು ಅಕ್ಬರನಿಗೆ ಅನಿಸಿತು. ಅವನು ತನ್ನ ಆಸ್ಥಾನಿಕರನ್ನು ಕಾರಣ ಎಂದು ಅಕ್ಬರಿಗೆ ಕರೆದು ಆ ವ್ಯಕ್ತಿಯನ್ನು ಗಲ್ಲಿಗೇರಿಸಬೇಕೆಂದು ಹೇಳಿದ. ಎಲ್ಲರೂ ತಕ್ಷಣ ಒಪ್ಪಿದರು. ಆದರೆ ಬೀರಬಲ್ಲ, ಈ ದಿನ ಮುಂಜಾನೆ ಆ ವ್ಯಕ್ತಿ ಮೊದಲು ನಿಮ್ಮ ಮುಖವನ್ನೇ ನೋಡಿದ್ದಾನೆ. ಈಗ ನೋಡಿ ಅವನು ಸಾಯುವಂತಾಯಿತು ಎಂದ. ಇದನ್ನು ಕೇಳಿದ ಅಕ್ಬರ್ ತನ್ನ ತಪ್ಪನ್ನು ಅರಿತುಕೊಂಡು ಬೀರಬಲ್ಲನ ಬುದ್ಧಿವಂತಿಕೆ ಬಹುಮಾನ ನೀಡಿದ. ಇದು ಈ ರೀತಿ ಮಗು ಏನಾರ ಮಾಡ್ತಾನಂತಂದರೆ ಕನ್ನಡವನ್ನು ಸರಳವಾಗಿ ಯಾವುದೇ ತಪ್ಪು ತಡೆಯನ್ನು ಮಾಡದೆ ಹೋಗ್ತಾನೆ. ಇವಾಗ ನಾವು ಇವನು 4ನೇ ಕ್ಲಾಸ್ ವಿದ್ಯಾರ್ಥಿ. 4ನೇ ಕ್ಲಾಸದ ಬುಕ್ಸನ್ನು ಇಂಗ್ಲೀಷನ್ನು ನಾವು ನೋಡಿದಾಗ ಇಂಗ್ಲೀಷನ್ನು ಯಾವ ರೀತಿ ಓದ್ತಾನೆ ಅನ್ನೋದು ನಾವು ಯಾವ್ದು ಬೇಕಾದ ನಾವು ಪಾಠವನ್ನು ಕೊಟ್ಟಾಗ ಅದನ್ನು ಅವನು ಏನು ಮಾಡ್ತಾನಂತಂದರೆ ಸರಳವಾಗಿ ಓದ್ತಾನೆ. Once Akbar told Birbal, "Make me a painting, use imagination in it." Birbal replied, "But Huzur, I am a minister, how can I possibly paint?" Akbar got angry at his reply and said, "If I don't get a good painting in a week, you shall be sent away from this country." Some of the countries felt happy on hear this because they were She was rushed to hospital. She was badly injured. Doctors saved her life, but they had to amputate her leg below the knee. Arunima decided to scale Mount Everest while she was on the hospital bed. Tata Steel Adventure Foundation counted training camp she enjoyed in Brajentripal. The first Indian lady to scale Mount Everest trained Arunima. Her expedition to Mount Everest was full of challenges. ಇದು ಈ ರೀತಿಯಾಗಿ ಮಗು ಏನು ಮಾಡ್ತಾರೆ ಅಂತಂದರೆ ಫಸ್ಟಿಗೆ ನಮ್ಮಲ್ಲಿ ಬಂದಾಗ ಯಾವುದೇ ರೀತಿ ಇಂಗ್ಲೀಷ್ ಅಂತಂದ್ರೆ ಓದಕ್ಕೆ ಬರ್ತಿದ್ದಿಲ್ಲ. ಬಟ್ ಇವತ್ತಿಗೆ ನಾವು 1 ವರ್ಷದಲ್ಲಿ ಈಗ ಜೂನಿಂದ ಬಂದಂಥ ಈ ಹುಡುಗ ಜೂನಿಂದ ಬಂದರೂ ಕೂಡ ಎಷ್ಟು ಸರಳವಾಗಿ ಇವತ್ತಿಗೆ ನಾನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಇಂಗ್ಲೀಷನ್ನು ಓದ್ತಾ ಇದ್ದಾನೆ. ಅದೇ ರೀತಿ ನೀವು 5ನೇ ಬುಕ್ ಕೊಟ್ಟರೂ ಕೂಡ ಅದನ್ನು ಸರಳವಾಗಿ ಓದ್ತಾನೆ. The school buildings, it is 4:15 in the evening. Lucy and Nitin are returning from school. They see a man walking with his pet dog. The man is trying to tell his dog something. The dog seems to be Lucy. Yes, he called the dog's voice he used to say, "Are the boys sitting there put?"
ನಿನಗೆ ಮೊದಲು ಇಂಗ್ಲೀಷ್ ಬರ್ತಿತ್ತೇನಪ್ಪ? ಇಲ್ಲ, ಅಲ್ಲಿ ಮೊದಲು ಓದ್ತಿದ್ದಾಗ ಇಂಗ್ಲೀಷ್. ಇವತ್ತಿನ ಮಿತಿ ನಾವು ಮ್ಯಾಥ್ಸು ಕೂಡ ಎಷ್ಟು ಸರಳವಾಗಿ ಮ್ಯಾಥ್ಸ್ ಕೂಡ ಬಿಡಿಸ್ತಾನೆ ಅಂತಂದರೆ, ನಾವು ಯಾವುದೇ ರೀತಿ ಪ್ರಾಬ್ಲಮನ್ನು ಕೊಟ್ಟಾಗ 1 ವರ್ಷದಲ್ಲಿ ಅವನು ಸುಮಾರು ನೋಟ್ಬುಕ್ಗಳನ್ನು ತುಂಬಿ ಕಂಪ್ಲೀಟ್ ಆಗಿದ್ದಾವೆ. ಅದರ ಪ್ರಶ್ನೆ ನಮ್ಮಲ್ಲಿ ವರ್ಕ್ ಆಗಿರುತ್ತೆ. ಅವನ ಜ್ಞಾನವನ್ನು ಎಷ್ಟು ಹೆಚ್ಚಿಗೆ ಮಾಡ್ಕೊಂಡಿದ್ದಾನಂತ ನಾವು ಹೇಳಕ್ಕೆ ಹೋಗಲ್ಲ. ಅಷ್ಟು ಏನೋ ಒಂದು ಇಂಗ್ಲೀಷನ್ನು ಸ್ಪೆಲ್ಲಿಂಗನ್ನು ಉಚ್ಚಾರಣೆ ಮಾಡಕ್ಕೆ ಬರಲಾರ್ದವ 1 ವರ್ಷದೊಳಗೆ ಸಡನ್ನಾಗಿ ನಾವು ಈ ರೀತಿಯಾಗಿ ಈ ಮಗುನ ನಾವು ಚೇಂಜ್ ಮಾಡ್ತೀವಿ. ಇದು ಅಷ್ಟೇ ಅಲ್ಲ, ನೀವು ಇವತ್ತು ಇಂಗ್ಲೀಷ್ನಾಗ ಯಾವುದೇ ಬುಕ್ಸ್ ಕೊಟ್ಟರು ಈಗ ಸರಳವಾಗಿ ಹೋಗ್ತಾನೆ. ಇವಾಗ ಒಂದಿಷ್ಟು GKಗೆ ಸಂಬಂಧಿಸಿದಂಥ ಒಂದಿಷ್ಟು ಪ್ರಶ್ನೆಗಳನ್ನು ನಾವು ಕೇಳ್ತೀವಿ. ನಮ್ಮ ಭಾರತದಲ್ಲಿ ಎಷ್ಟು ರಾಜ್ಯಗಳಿದಾವೆ? 28. ಯಾವ್ಯಾವ್ದು ಅಂತ ಹೇಳ್ತೀವಿ? आंध्र प्रदेश, अमरावती, अरुणाचल प्रदेश, ईटानगर, असम, दिसपुर, छत्तीसगढ़, रायपुर, गोवा, पणजी, गुजरात, गांधीनगर, चंडीगढ़, हिमाचल प्रदेश, शिमला, बिहार, पाटना, झारखंड, रांची, केरल, तिरुवनंतपुर, कर्नाटक, बेंगलुरु, हिमाचल प्रदेश, शिमला, बिहार, हिमाचल प्रदेश, शिमला, झारखंड, आंध्र प्रदेश, अमरावती, अरुणाचल प्रदेश, ईटानगर, असम, दिसपुर, छत्तीसगढ़, रायपुर, गोवा, पणजी, गुजरात, गांधीनगर, हरियाणा, चंडीगढ़, हिमाचल प्रदेश, शिमला, बिहार, पाटना, झारखंड, रांची, केरल, तिरुवनंतपुर, मध्य प्रदेश, भोपाल, महाराष्ट्र, मुंबई, मणिपुर, इम्फाल, मेघालय, श्रीलंका, मिजोरम, मैसूर, नागालैंड, कोहिमा, उड़ीसा, भुवनेश्वर, पश्चिम बंगाल, कोलकाता, राजस्थान, जयपुर, सिक्किम, गंगटक, तमिलनाडु, चेन्नई, तेलंगाना, हैदराबाद, उत्तर प्रदेश, लखनऊ, उत्तराखंड, डेहराडून, कर्नाटक, बेंगलुरु. ಎಷ್ಟು ರಾಜ್ಯ ಮತ್ತು ರಾಜಧಾನಿಗಳನ್ನು ಹೇಳ್ತಾನೆ. ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟದಾವ? 8 ಅದಾವ. ಈಗ ತಿಂಗಳುಗಳು, 1 ವರ್ಷದಲ್ಲಿ ತಿಂಗಳುಗಳು ಎಷ್ಟದಾವ? 12. ಅವು ಎಷ್ಟು ದಿನ ಅದಾವ ಅಂತ ಅವು ಕೂಡ ಹೇಳ್ತೀನಿ. ಹೇಳೋಣ. ಜನವರಿ 31, ಫೆಬ್ರವರಿ 28, 29, ಮಾರ್ಚ್ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31, ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ 30, ಡಿಸೆಂಬರ್ 31. ಕೆಲವೊಂದಿಷ್ಟು ನಾನು ದೇಶಗಳು ಮತ್ತು ಅವುಗಳ ಕರೆನ್ಸಿಗಳನ್ನು ಕೇಳ್ತೀನಿ. ರಾಜಧಾನಿ ಭಾರತದ ರಾಜಧಾನಿ ಯಾವುದು? ಕರೆನ್ಸಿ ಯಾವುದು? ರೂಪಾಯಿ. ಚೀನಾ? ಬೀಜಿಂಗ್ ಯುವಾನ್. ಜಪಾನ್? ಟೋಕಿಯೋ ಯೆನ್. ಅಮೆರಿಕ? ವಾಷಿಂಗ್ಟನ್ DC ಡಾಲರ್. ಇಂಗ್ಲೆಂಡ್? ಲಂಡನ್ ಪೌಂಡ್. ಜರ್ಮನಿ? ಬರ್ಲಿನ್ ಯೂರೋ. ಫ್ರಾನ್ಸ್? ಪ್ಯಾರಿಸ್ ಯೂರೋ. ಕೆನಡಾ? ಒಟ್ಟೋ ಗಂಡಿಯನ್ ಡಾಲರ್. ಬ್ರೆಜಿಲ್ ರಿಯಲ್. ರಷ್ಯಾ? ಮಾಸ್ಕೋ ರೂಬೆಲ್. ಈಜಿಪ್ಟ್? ಕೈರೋ ಪೌಂಡ್. ಕೀನ್ಯಾ? ನೈರೋಬಿ ಸೆನೆಗಲ್. ಲಿಬಿಯಾ? ಟ್ರಿಪೋಲಿ ದಿನಾರ್. ದಕ್ಷಿಣ ಆಫ್ರಿಕಾ? ಪ್ರಿಟೋರಿಯಾ ಸೌತ್ ಆಫ್ರಿಕನ್ ರಾಂಡ್. ಜಿಂಬಾಬ್ವೆ? ಹರಾರೆ ಡಾಲರ್. ಬಾಂಗ್ಲಾದೇಶ? ಢಾಕಾ. ಅಫ್ಘಾನಿಸ್ತಾನ? ಕಾಬೂಲ್ ಅಫ್ಘಾನಿ. ಭೂತಾನ? ಥಿಂಪು ಗುಲ್ರಾಮ್. ಇಂಡೋನೇಷ್ಯಾ? ಜಕಾರ್ತ ಪ್ರಿಯಾ. ಇರಾನ್? ತೆಹರಾನ್ ರಿಯಾಲ್. ಆಸ್ಟ್ರೇಲಿಯಾ ಕ್ಯಾನ್ಬೋ ಆಸ್ಟ್ರೇಲಿಯನ್ ಡಾಲರ್. ಆಸ್ಟ್ರಿಯಾ ವಿಯೆನಾ ಯೂರೋ. ಬೆಲ್ಜಿಯಂ? ಬ್ರಸೆಲ್ ಯೂರೋ. ನೇಪಾಳ? ಕರ್ನಾಟಕ ನೇಪಾಳ ರೂಪಿ. ಮಯನ್ಮಾರ್? ನೇಪಾಳ ಕ್ಯಾಟ್. ಶ್ರೀಲಂಕಾ? ಕೊಲಂಬೋ ರೂಪಿ. ಪಾಕಿಸ್ತಾನ? ಇಸ್ಲಾಮಾಬಾದ್ ಪಾಕಿಸ್ತಾನ ರೂಪಿ. ಇಸ್ರೇಲ್ ಜೆರುಸಲೇಂ ಶೇಕಲ್. ಮಲೇಷಿಯಾ? ಮಲೇಷಿಯಾ ಕಾಲಾಲಂಪುರ್ ರಿಂಗಿಟ್. ಇದೇ ರೀತಿ ಸಾಕಷ್ಟು ದೇಶಗಳ ಬಗ್ಗೆ ಹೇಳ್ತಾನೆ. ಗ್ರಹಗಳು ಎಷ್ಟದಾವಪ್ಪ? ಯಾವ್ಯಾವ ಅದಾವ? ಬುಧ ಗ್ರಹ, ಶುಕ್ರ ಗ್ರಹ, ಮತ್ತು ಭೂಮಿ, ಮತ್ತು ಮಂಗಳ ಗ್ರಹ, ಗುರು ಗ್ರಹ, ಮತ್ತು ಶನಿ ಗ್ರಹ, ಯುರೇನಸ್, ನೆಪ್ಚೂನ್. MERC Mercury, VENS Venus, MERS Mars, ERTH Earth, JUPITR Jupiter, URANS Uranus, NEPTUN Neptune. ಪ್ರಪಂಚದ ಒಟ್ಟು ಖಂಡಗಳು ಎಷ್ಟದಾವ? ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು? ಏಷ್ಯಾ ಖಂಡ. ಪ್ರಪಂಚದ ಅತಿ ಚಿಕ್ಕ ಖಂಡ ಯಾವುದು? ಆಸ್ಟ್ರೇಲಿಯಾ ಖಂಡ. ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಖಂಡ ಯಾವುದು? ಏಷ್ಯಾ ಖಂಡ. ಪ್ರಪಂಚದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ದೇಶ ಯಾವುದು? ಚೀನಾ. ಪ್ರಪಂಚದ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ದೇಶ ಯಾವುದು? ವ್ಯಾಟಿಕನ್ ಸಿಟಿ. ವಿಸ್ತೀರ್ಣದಲ್ಲಿ ಪ್ರಪಂಚದ ಅತಿ ದೊಡ್ಡ ದೇಶ ಯಾವುದು? ರಷ್ಯಾ. ವಿಸ್ತೀರ್ಣದಲ್ಲಿ ಪ್ರಪಂಚದ ಅತಿ ಚಿಕ್ಕ ದೇಶ ಯಾವುದು? ವ್ಯಾಟಿಕನ್ ಸಿಟಿ. ಪ್ರಪಂಚದ ಅತಿ ಎತ್ತರವಾದ ಕಟ್ಟಡ ಯಾವುದು? ಬುರ್ಜ್ ಖಲೀಫಾ ದುಬೈ. ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಎಷ್ಟು ಎತ್ತರ ಅದು? 2848 ಯಾವ ದೇಶದಾಗ ಅದ? ನೇಪಾಳ ದೇಶದಾಗ. ಪ್ರಪಂಚದ ಅತಿ ದೊಡ್ಡ ಸರೋವರ ಯಾವುದು? ಕಾಸ್ಪಿಯನ್ ಸರೋವರ. ಪ್ರಪಂಚದ ಅತಿ ದೊಡ್ಡ ನದಿ ಯಾವುದು? ಅಮೆಜಾನ್ ನದಿ. ಪ್ರಪಂಚದ ಅತಿ ಉದ್ದವಾದ ನದಿ ಯಾವುದು? ನೈಲ್ ನದಿ. ಪ್ರಪಂಚದ ಅತಿ ದೊಡ್ಡ ಮತ್ತು ಆಳವಾದ ಸಾಗರ ಯಾವುದು? ಪೆಸಿಫಿಕ್ ಸಾಗರ. ಪ್ರಪಂಚದ ಉದ್ದವಾದ ಗೋಡೆ ಯಾವುದು? ಚೀನಾದ ಮಹಾಗೋಡೆ. ಪ್ರಪಂಚದ ಅತಿ ದೊಡ್ಡ ಕಾವ್ಯ ಯಾವುದು? ಮಹಾಭಾರತ. ಪ್ರಪಂಚದ ಹಳೆಯದಾದ ಧರ್ಮ ಯಾವುದು? ಹಿಂದೂ ಧರ್ಮ. ಪ್ರಪಂಚದ ಅತಿ ಎತ್ತರವಾದ ಪ್ರಾಣಿ ಯಾವುದು? ಜಿರಾಫೆ. ಅತ್ಯಂತ ವೇಗವಾಗಿ ಹಾರುವ ಪಕ್ಷಿ ಯಾವುದು? ಪಕ್ಷಿ. ಅತ್ಯಂತ ದೊಡ್ಡದಾದ ಮಹಾಕಾವ್ಯ? ಮಹಾಭಾರತ. ಹೆಚ್ಚು ಅನುಯಾಯಿಗಳನ್ನು ಹೊಂದಿರುವ ಧರ್ಮ ಯಾವುದು? ಕ್ರಿಶ್ಚಿಯನ್ ಧರ್ಮ. ಅತ್ಯಂತ ಎತ್ತರವಾದ ವಿಗ್ರಹ ಯಾವುದು? ಜಗತ್ತಿನ ಅತಿ ಎತ್ತರವಾದ ಪ್ರಾಣಿ ಯಾವುದು? ಜಿರಾಫೆ. ಅತಿ ಎತ್ತರವಾದ ಸರೋವರ ಯಾವುದು? ಅತಿ ಎತ್ತರವಾದ ಸರೋವರ. ಹಳೆಯ ರಾಷ್ಟ್ರಧ್ವಜ ಹೊಂದಿರುವ ದೇಶ? ಜಗತ್ತಿನ ಅತ್ಯಂತ ದೊಡ್ಡದಾದ ಕೊಲ್ಲಿ? ಜಗತ್ತಿನ ಅತ್ಯಂತ ದೊಡ್ಡದಾದ ದ್ವೀಪ? ಗ್ರೀನ್ಲ್ಯಾಂಡ್. ಜಗತ್ತಿನ ಅತ್ಯಂತ ದೊಡ್ಡದಾದ ಕಾರ್ಯ ಯಾವುದು? ಜಗತ್ತಿನ ಆಳವಾದ ಸರೋವರ ಯಾವುದು? ಆಳವಾದ ಸರೋವರ ಬೇಕಲ್ ಸರೋವರ. ಗಾಂಧೀಜಿ ಅವ್ರಿಗೆ ಏನಂತ ಕರೀತಾರೆ? ರಾಷ್ಟ್ರಪಿತ. ನೇತಾಜಿ ಅಂತ ಯಾರನ್ನ ಕರೀತಾರೆ? ಸುಭಾಷ್ ಚಂದ್ರ ಬೋಸ್. ರಾಷ್ಟ್ರಕವಿ ಅಂತ ಯಾರನ್ನ ಕರೀತಿದ್ರು? ಗೋವಿಂದ ಪೈ ಮತ್ತು ಕುವೆಂಪು. ದರಾ ಬೇಂದ್ರೆ ಅವ್ರಿಗೆ ಏನಂತ ಕರೀತಿದ್ರು? ವರಕವಿ.
ಕರ್ನಾಟಕದ ಗಾಂಧಿ ಅಂತ ಯಾರು ಕರೀತಾರೆ? ಹರ್ಡೇಕರ್ ಮಂಜಪ್ಪ, ದಾನ ಚಿಂತಾಮಣಿ, ಅತ್ತಿ ಮೊಬ್ಬೆ, ಭಾರತ ಕೋಗಿಲೆ, ಸರೋಜಿನಿ ನಾಯ್ಡು, ನಾಟಕ ರತ್ನ, ಗೋಪಿ ವೀರಣ್ಣ, ಕವಿರತ್ನ, ಕಾಳಿದಾಸ, ಆದಿಕವಿ, ಪಂಪ, ಕವಿ ಚಕ್ರವರ್ತಿ, ರನ್ನ, ಲೋಕಮಾನ್ಯ, ಬಾಲ ಗಂಗಾಧರ ತಿಲಕ್, ಭಕ್ತಿ ಭಂಡಾರಿ, ಬಸವಣ್ಣ, ಛತ್ರಪತಿ, ಶಿವಾಜಿ, ಪ್ರಿಯದರ್ಶಿನಿ, ಇಂದಿರಾ ಗಾಂಧಿ, ವೀರಕೇಸರಿ, ರಾಣಾ ಪ್ರತಾಪ್ ಸಿಂಗ್, ಪಂಜಾಬ್ದ ಸಿಂಹ, ಲಾಲಾ ಲಜಪತ್ ರಾಯ್, ಸಂವಿಧಾನ ಶಿಲ್ಪಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್, ಮೈಸೂರು ಹುಲಿ, ಮೈಸೂರು ಟಿಪ್ಪು ಸುಲ್ತಾನ್, ದೀನಬಂಧು, ದೀನಬಂಧು ಸಿ ಪಂಡೂಜ್, ದೇಶಬಂಧು, ಚಿತ್ತರಂಜನ್ ದಾಸ್, ಕನ್ನಡದ ಕಣ್ವ, ಬಿ ಎಂ ಶ್ರೀಕಂಠಯ್ಯ, ರಗಳೆ ಕವಿ, ಹರಿಹರ, ನಟರತ್ನಾಕರ, ಮಾಸ್ಟರ್ ಹಿರಣ್ಣಯ್ಯ, ಅಣ್ಣ ಅಂತ ಯಾರಿಗೆ ಕರೀತಾರೆ? ಸಿ ಅಣ್ಣಾಚಾರ್ಯ, ವಂಗಭಂಗ ಅಂತ ಯಾರಿಗೆ ಕರೀತಾರೆ? ಬಂದು ಶೇಖ್ ಮುಜಿಬಾರ್ ರೆಹಮಾನ್, ವೆರಿ ಗುಡ್. ಭಾರತ ಸುಪ್ರೀಂ ಕೋರ್ಟ್ ನ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು? ಕಮಿಯಾ, ಸ್ವತಂತ್ರ ಭಾರತ ಮೊದಲ ಕಮಾಂಡರ್ ಯಾರು? ಎಂ ಕಾರಿಯಪ್ಪ, ಭಾರತದ ಮೊದಲ 5 ದಳ ಮುಖ್ಯಸ್ಥರು ಯಾರು? ಸರ್ ಥಾಮಸ್ ಎಲ್ಮೇರ, ಭಾರತದ ಮೊದಲ ಫೀಲ್ಡ್ ಮಾರ್ಷಲ್ ಯಾರು? ಫೀಲ್ಡ್ ಮಾರ್ಷಲ್ ಮಾಣೆಕ್ ಶಾ, ವೆರಿ ಗುಡ್. ಮಹಾತ್ಮ ಗಾಂಧಿ ಅವರ ರಾಜ್ಘಾಟ್, ಜವಾಹರ್ಲಾಲ್ ನೆಹರು ಅವರ, ಶಾಂತಿವನ, ರಾಜೀವ್ ಗಾಂಧಿ ಅವರದು, ರಾಜೀವ್ ಗಾಂಧಿ ವೀರಭೂಮಿ. ವೆರಿ ಗುಡ್. ಈ ರೀತಿಯಾಗಿ ಯಾವುದೇ ಜಿಕೆಯನ್ನು ಕೇಳಲು ಕೂಡ ಸರಾಗವಾಗಿರ್ತಕ್ಕಂಥ ನಾವು ಮುಂಚಿತವಾಗಿ ಅಂದರೆ ಮುಂದಿನ ವರ್ಷ ಈಗ ಡಿಸೆಂಬರ್ ಜನವರಿಯಲ್ಲೆಲ್ಲ ಎಕ್ಸಾಮ್ ಬರ್ತಾವೆ ಅಂತೇಳಿ ಸೈನಿಕದ ಈಗೆಲ್ಲನೇ ನಾವು ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀವಿ ಮಕ್ಕಳಿಗೆ. ಅದು ಕೂಡ ಈ ವರ್ಷ ಅಂದರೆ ನಮ್ಮಲ್ಲಿ ಒಂದು 6 ಮಕ್ಕಳು ಸೈನಿಕ ಎಕ್ಸಾಮ್ ಬರೆಸಿದಾಗ 200+ ಅಂಕಗಳನ್ನು ಪಡೆದಾಗ, ಅದೇ ರೀತಿ ಮುಂದಿನ ವರ್ಷ ಇನ್ನೂ ಹೆಚ್ಚು ನಾವು ವಿದ್ಯಾರ್ಥಿಗಳನ್ನು ಬರೆಸಬೇಕು, ಇನ್ನೂ ಹೆಚ್ಚು ಅಂಕಗಳನ್ನು ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಈಗಿಂದನೇ ಹೆಚ್ಚು ಒತ್ತು ಕೊಡ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಕೆಲವಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀವಿ. ಹಲ್ಲಿ ಇದು ಯಾವುದು? ಸರೀಸೃಪ, ಕಾಪೆ, ಉಭಯವಾಸಿ, ಪಾತ್ರಿಗಿತ್ತಿ, ಕೀಟ, ಉಷ್ಣ ಪಕ್ಷಿ, ಪಕ್ಷಿ, ಹಾವು. ಸರೀಸೃಪ. ರಾಜ್ಯಗಳು ಮತ್ತು ನೃತ್ಯಗಳು ಹೇಳಬೇಕು. ಕೇರಳ ರಾಜ್ಯದ ನೃತ್ಯ ಯಾವುದಪ್ಪ? ಕೇರಳದಲ್ಲಿ ಮೋಹಿನಿಯಾಟ್ಟಂ ಮತ್ತು ಕಥಕಳಿ. ಒರಿಸ್ಸಾದು? ಒಡಿಶಿ. ತಮಿಳುನಾಡು ಭರತನಾಟ್ಯ. ಕರ್ನಾಟಕ ಡೊಳ್ಳು ಕುಣಿತ, ಯಕ್ಷಗಾನ. ಉತ್ತರ ಪ್ರದೇಶದ್ದು? ಉತ್ತರ ಪ್ರದೇಶ ಕಥಕ್. ಮಣಿಪುರಿ? ಆಂಧ್ರ ಪ್ರದೇಶ? ಕೂಚಿಪುಡಿ. ಮಹಾರಾಷ್ಟ್ರ? ಲಾವಣಿ. ಕರ್ನಾಟಕ ಡೊಳ್ಳು ಕುಣಿತ. ಅಸ್ಸಾಂ ಬಿಹು. ಪಂಜಾಬ್? ಬಾಂಗ್ರಾ ಗಿಡದ. ಗುಜರಾತ್ ಗಾರ್ಗ. ರೇಡಿಯೋ ಕಂಡಿಡಿದವರು ಯಾರು? ಮಾರ್ಕೋನಿ. ವಿದ್ಯುತ್ ಬಲ್ಬ್ ಕಂಡಿಡಿದವರು? ಥಾಮಸ್ ಅಲ್ವಾ ಎಡಿಸನ್. ಕಂಪ್ಯೂಟರ್ ಕಂಡಿಡಿದವರು? ಗಣಕಯಂತ್ರ ಕಂಡುಹಿಡಿದವರು ಚಾರ್ಲ್ಸ್ ಬಾಬೇಜ್. ಟೆಲಿವಿಷನ್? ಜಾನ್ ಬೇರ್ಡ್. ದೂರವಾಣಿ? ಗ್ರಾಹಂ ಬೆಲ್. ವಿಮಾನ? ಎಕ್ಸ್ರೇ? ವಿಲಿಯಂ ರಾಡ್ಸನ್. ಸೈಕಲ್? ಮ್ಯಾಕ್ಮಿಲನ್. ಪೆನ್ಸಿಲಿಯಂ? ಅಲೆಕ್ಸಾಂಡರ್ ಫ್ಲೆಮಿಂಗ್. ಬೆಂಕಿ ಪಟ್ಟಣ? ಜಾನ್ ವಾಕರ್. ಟೆಲಿಸ್ಕೋಪ್? ಗೆಲಿಲಿಯೋ. ವಾಷಿಂಗ್ ಮಷೀನ್? ಹರ್ಲಿ ಮಿಶಂಕೋ. ಮುದ್ರಣ ಯಂತ್ರ? ಜಾನ್ಸ್ ಗುಟೆನ್ಬರ್ಗ್. ಗುರುತ್ವಾಕರ್ಷಣ ಶಕ್ತಿ? ಸರ್ ಐಸಕ್ ನ್ಯೂಟನ್. ಮೈಕ್ರೋಸ್ಕೋಪ್? ಸೂಕ್ಷ್ಮದರ್ಶಕ ಜಾಕ್ ಜಾರ್ಸ್. ಹಡಗು? ಜೆಸಿ ಪೆರಿಯರ್. ರಬ್ಬರ್ ಕಂಡಿಡಿದವರು? ಚಾರ್ಲ್ಸ್ ಗುಡಿಯಾಕ್. ಡೈನಮೋ? ಮೈಕಲ್ ಫ್ಯಾರಡೆ. ರೇಡಿಯಂ? ಮೇಡಮ್ ಕ್ಯೂರಿ. ಹೆಲಿಕಾಪ್ಟರ್? ಬ್ರಿಟಾನಿಯಾ ವಿನ್ಸನ್. ಡೀಸೆಲ್ ಎಂಜಿನ್? ರೂಡಾಲ್ಫ್ ಡೀಸೆಲ್. ಪ್ಯಾಚರೀಕರಣ? ಲೂಯಿಸ್ ಪಾಸ್ಚರ್. ವೆರಿ ಗುಡ್. ಮೈಕ್ರೋಮೀಟರ್ ಏನ್ ಮಾಡ್ತದಪ್ಪ? ಸಣ್ಣ ವಸ್ತುಗಳ ದಪ್ಪಗಳನ್ನು ಕಂಡುಹಿಡಿಯುವುದು. ಸೂಕ್ಷ್ಮದರ್ಶಕ? ಸೂಕ್ಷ್ಮ ವಸ್ತುಗಳನ್ನು ನೋಡಲು. ಕ್ಯಾಲೋರೀಸ್? ಶಾಖವನ್ನು ಅಳತೆ ಮಾಡಲು. ಬ್ಯಾರೋಮೀಟರ್? ಒತ್ತಡವನ್ನು ನಡೆಯಲು. ಲ್ಯಾಕ್ಟೋಮೀಟರ್? ಹಾಲಿನ ಶುದ್ಧತೆ ತಿಳಿಯಲು. ಹೈಡ್ರೋಮೀಟರ್? ದ್ರವ ಸಾಪೇಕ್ಷ ಸಾಂದ್ರತೆ. ಅಲ್ಟಿಮೀಟರ್? ಎತ್ತರವನ್ನು ನಡೆಯಲು. ಪ್ಯಾಥೋಮೀಟರ್? ಸಮುದ್ರದ ಆಳವನ್ನು ನಡೆಯಲು. ಗ್ಯಾಲೋಮೀಟರ್? ಕಡಿಮೆ ವಿದ್ಯುತ್ ಅಳೆಯಲು. ಮೈನೋಮೀಟರ್? ಅವೇ ಅನಿಲಗಳು ಬರ್ತಾರೆ. ರಿಕ್ಟರ್ ಮಾಪಕ? ಭೂಕಂಪದ ತೀವ್ರತೆ. ಓಡೋಮೀಟರ್? ವಾಹನಗಳ ವೇಗ. ಸ್ಪೀಡೋಮೀಟರ್? ವಾಹನಗಳ ಚಲಿಸಿದ. ವೆರಿ ಗುಡ್. ರೈಲ್ ಗೇಜ್? ಬಿದ್ದ ಮಳೆಯ ಸಾಧನ. ಸ್ಟೆಥೋಸ್ಕೋಪ್? ಹೃದಯದ ಬಡಿತವನ್ನು ಸಾಧನ. ಈಗ ನಾ ಕೆಲವೊಂದಿಷ್ಟು ಬಂದರುಗಳನ್ನು ಕೇಳ್ತೀನಿ, ಅದನ್ನು ಕೇಳಬೇಕು. ಮುಂಬೈ ಬಂದರು ಯಾವ ರಾಜ್ಯದಾಗ? ಮಹಾರಾಷ್ಟ್ರ. ಅದರ ವಿಶೇಷತೆ ಏನು? ಭಾರತ ಅತಿ ದೊಡ್ಡ ಬಂದರು ಭಾರತ ಹೆಬ್ಬಾಗಿಲು. ಮರ್ಮ ಗೋವಾ ಕಬ್ಬಿಣ ನೀರನ್ನು ರಫ್ತು ಮಾಡುತ್ತದೆ. ಕಾಂಡ್ಲಾ? ಗುಜರಾತ್ ರನ್ನ ಕಚಂದಿದೆ. ಟುಟುಕೋರಿಯನ್? ತಮಿಳುನಾಡು ಭಾರತದ ದಕ್ಷಿಣದ ಕೊನೆ ಬಂದರು. ಚೆನ್ನೈ ಬಂದರು? ತಮಿಳುನಾಡು ಭಾರತದಲ್ಲೇ. ಎನ್ನೂರ ಬಂದರು ಪ್ರಥಮ ಖಾಸಗಿ ಬಂದರು ಇದರ ತಮಿಳುನಾಡಲ್ಲಿ. ವಿಶಾಖಪಟ್ಟಣ ಆಂಧ್ರ ಪ್ರದೇಶ ಭಾರತ ಆಳವಾದ ಬಂದರು. ಕೋಲ್ಕತ್ತಾ ಬಂದರು ಭಾರತ ಪೂರ್ವದ ಹೆಬ್ಬಾಗಿಲು ಮತ್ತು ಪಶ್ಚಿಮ ಬಂಗಾಳದಲ್ಲಿ. ಹಲ್ದಿಯಾ ಬಂದರು? ಪಶ್ಚಿಮ ಬಂಗಾಳ. ನವಸೇವಾ ಬಂದರು? ಮಹಾರಾಷ್ಟ್ರ. ಇದಕ್ಕೆ ಜವಾಹರ್ಲಾಲ್ ನೆಹರು ಎಂದು ಕರೆಯುತ್ತಾರೆ. ವೆರಿ ಗುಡ್. ಕೊಚ್ಚಿನ್? ಕೇರಳ ಅರಬ್ಬಿ ಸಮುದ್ರದ ದಾಣೆ. ಪಾರಾದೀಪ ಒಡಿಶಾ ಖನಿಜ ಸಂಪನ್ಮೂಲ ರಫ್ತು ಮಾಡುತ್ತದೆ. ಮಂಗಳೂರು ಕರ್ನಾಟಕ. ಭಾರತ ಅತಿ ದೊಡ್ಡ ಬಂದರು ಕಾಫಿಯನ್ನು ಹೆಚ್ಚು ರಫ್ತು ಮಾಡುತ್ತದೆ ಕರ್ನಾಟಕ. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದವರು ಯಾರು? ಲಾಲ್ ಲಜಪತ್ ಶಾಸ್ತ್ರಿ. ದಿಲ್ಲಿ ಚಲೋ ಅಂತ ಹೇಳಿದವರು? ಸುಭಾಷ್ ಚಂದ್ರ ಬೋಸ್. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದವರು? ಜೈ ಜವಾನ್ ಜೈ ಕಿಸಾನ್. ಜೈ ವಿಜ್ಞಾನ ಅಂತ ಹೇಳಿದ್ರು ಅಟಲ್ ಬಿಹಾರಿ ವಾಜಪೇಯಿ. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಅಂತ ಹೇಳಿದವರು? ಬಾಲ ಗಂಗಾಧರ್ ತಿಲಕ್. ಮೇರಾ ಭಾರತ್ ಮಹಾನ್? ರಾಜೀವ್ ಗಾಂಧಿ. ಭಾರತೀಯರಿಗಾಗಿ? ದಯಾನಂದ ಸರಸ್ವತಿ. ಗರೀಬಿ ಹಟಾವೋ? ಇಂದಿರಾ ಗಾಂಧಿ. ಸೈಮನ್ ಗೋಬ್ಯಾಕ? ಲಾಲಾ ಲಜಪತ್ ರಾಯ್. ಜೈ ಹಿಂದ್. ಸುಭಾಷ್ ಚಂದ್ರ ಬೋಸ್. ರಾಮ್ ರಹೀಂ ಬೇರೆ ಅಲ್ಲ ಒಬ್ಬರೇ ಅಂತ ಹೇಳಿದವರು? ಕಬೀರ. ಕಾಯಕವೇ ಕೈಲಾಸ ಅಂತ ಹೇಳಿದವರು? ವೆರಿ ಗುಡ್. ನೋಡೋದ್ರಲ್ಲ ಮಕ್ಕಳು ಇದೇ ರೀತಿಯಾಗಿ ಇವನನ್ನು ನಾವು ಸುಮಾರು 1 ವರ್ಷಗಳಲ್ಲಿ ಮಾತ್ರ ನಾವು ತಯಾರು ಮಾಡಿದ್ದೀವಿ. ಇವನ್ನ
ಇನ್ನೂ ಕನ್ನಡ ಗ್ರಾಮರ್ ಕೇಳಿದ್ರು, ಇಂಗ್ಲೀಷ್ ಗ್ರಾಮರ್ ಕೇಳಿದ್ರು, ನಮಗೆ ನಾವು ನವೋದಯ ಆಗಲಿ 5ನೇ ತರಗತಿ ಪರೀಕ್ಷೆಗಳಿಗೆ ಯಾವ ರೀತಿ ಸಂಬಂಧಪಟ್ಟಂಗೆ ಮಕ್ಕಳಿಗೆ ಏನು ಬೇಕು ಅನ್ನೋದನ್ನು ನಾವು ಈಗಿಂದನೇ ಅವರು 4th ಸ್ಟ್ಯಾಂಡರ್ಡ್ ಇದ್ದರೂ ಕೂಡ ನಾವು 1ನೇ ಕ್ಲಾಸಿಂದನೇ ಆ ಮಕ್ಕಳಿಗೆ ನಾವು ತಯಾರು ಮಾಡ್ಕೊತಾ ಹೋಗ್ತೀವಿ. ಇವಾಗ ನಾನು ಒಂದು ಸ್ವಲ್ಪ ಕನ್ನಡ ಗ್ರಾಮರ್ ಬಗ್ಗೆ ವಿಶ್ಲೇಷಣೆ ವಿಚಾರ ಮಾಡ್ತೇನೆ. ಕನ್ನಡ ಗ್ರಾಮರ್ದಲ್ಲಿ ಸ್ವರಾಕ್ಷರ ಎಂದರೆ ಏನಪ್ಪ? ಸ್ವತಂತ್ರವಾಗಿ ವಿಚಾರಿಸಲ್ಪಡುವ ಅಕ್ಷರಗಳೇ ಸ್ವರಾಕ್ಷರ. ವರ್ಣಮಾಲೆ ಅಂದರೆ ಏನು? ಅಕ್ಷರಗಳ ಕ್ರಮಬದ್ಧ ಜೋಡಣೆಯೇ ವರ್ಣಮಾಲೆ. ಒಟ್ಟು ವರ್ಣಮಾಲೆಗಳು ಎಷ್ಟು ಅದಾವ? 4 ಮತ್ತು ವರ್ಣಮಾಲೆಯಲ್ಲಿ ಎಷ್ಟು ವಿಧಗಳದಾವ? 3 ಅದಾವ. ಯಾವ್ಯಾವ? ಸ್ವರಾಕ್ಷರ, ವ್ಯಂಜನಾಕ್ಷರ, ಯೋಗ. ಹೌದಾ. ಹ್ರಸ್ವಸ್ವರ ಎಂದರೇನು? ಹ್ರಸ್ವಸ್ವರ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು. ವ್ಯಂಜನಾಕ್ಷರ ಎಂದರೇನು? ವ್ಯಂಜನಾಕ್ಷರ ಸ್ವರಗಳು ಸೇರಿ ಉಂಟಾಗುವ ಅಕ್ಷರಗಳು. ಒಟ್ಟು ವ್ಯಂಜನಾಕ್ಷರಗಳು ಎಷ್ಟು ಅದಾವ? 34. ವ್ಯಂಜನಾಕ್ಷರಗಳಲ್ಲಿ ಎಷ್ಟು ವಿಧಗಳದಾವ? ವ್ಯಂಜನಾಕ್ಷರ 2 ವಿಧ. ಯಾವ್ಯಾವ? ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಎಷ್ಟು ಅದಾವ? 25. ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧಗಳದಾವ? ವರ್ಗೀಯ ವ್ಯಂಜನ ಯಾವ್ಯಾವ? ಅದು ಇದು ಅಲ್ಪಪ್ರಾಣ, ಮಹಾಪ್ರಾಣ, ಸಂಪ್ರಾಣ. ಈ ಥರ ನಾವು ಯಾವುದೇ ರೀತಿ ಪ್ರಶ್ನೆಯನ್ನು ಕೇಳಿದ್ರು ಕೂಡ ನಾವು ಏನು ಮಾಡ್ತಾರಪ್ಪ ಅಂತಂದ್ರೆ ಹೇಳಕ್ಕೆ ಒಂದು ಏಬಲನ್ನು ನಾವು ಮಾಡ್ತೀವಿ. ಅವ್ರನ್ನ ಅಷ್ಟು ನಾವು ಸರಳಾಗಿ ಯಾವುದೇ ಮಕ್ಕಳನ್ನ ನಾವು ನಮಗೆ ಬಿಟ್ಟು ಹೋಗಿರ್ತಾರೆ, ಪಾಲಕರು ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ ಅಂತಂದ್ರೆ ಅವ್ರು ಇವತ್ತು ಪೇರೆಂಟ್ಸ್ ಬೇಲೂರವ್ರು ಅದಾರ, ಆದರೂ ನಮ್ಮಲ್ಲಿ ವಿಶ್ವಾಸವನ್ನು ಇಟ್ಟು ಇಲ್ಲಿ ನಮ್ಮಲ್ಲಿ ಬಿಟ್ಟಾರಂತಂದ್ರೆ ನಾವು ಅವ್ರಿಗೆ ಆ ಮಕ್ಕಳಿಗೆ ನಾವು ಅಷ್ಟು ಸುಲಭವಾಗಿ ಸರಳಾಗಿ ಬಿಡೋದಿಲ್ಲ. ಕೆಲವೊಂದಿಷ್ಟು ವರ್ಕ್ಗಳನ್ನು ಕೇಳ್ತೀನಿ. ಬಿಕಮ್, ಬಿಕೇಮ್, ಬಿಕಮ್, ಬಿಗಿನ್, ಬಿಕ್ಯಾನ್, ಬಿಗನ್, ಬ್ಯಾಂಡ್, ಬೆಂಟ್, ಬೆಂಟ್, ಬೆಟ್, 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 ಬೈಂಡ್, ಬೈಂಡ್, ಬೌಂಡ್, ಬೌಂಡ್, ಬೈಟ್, ಬೈಟ್, ಬಿಟ್, ಬಿಟನ್, ಬ್ಲೋ, ಬ್ಲೇ, ಬ್ಲೋರ್, ಬ್ರೇಕ್, ಬ್ರಕ್, ಬ್ರೋಕನ್, ಬ್ರಿಂಗ್, ಬ್ರಿಂಗ್, ಬ್ರಾಟ್, ಬಾಟ್, ಬಿಲ್ಡ್, ಬಿಲ್ಡ್, ಬುಲ್ಡ್, ಬುಲ್ಡ್, ಬರ್ನ್, ಬರ್ನ್, ಬರ್ಡ್, ಬರ್ಡ್, ಬೈ, ಬಾಟ್, ಬಾಟ್, ಚೂಸ್, 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 ಚಂಗ್, ಚೂಸ್, ಕಮ್, ಕಮ್, ಕೇಮ್, ಕಮ್, ಕಾಸ್ಟ್, 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 ಕಟ್, 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 ಡ್ರಾ, ಡ್ರಾ, ಡ್ರೇ, ಡ್ರಮ್, ಡಿಗ್, 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 ಡಗ್, ಡಗ್, ಡೂ, ಡೂ, ಡಿಡ್, ಡನ್, ಡ್ರಿಂಕ್, ಡ್ರಿಂಕ್, ಡ್ರ್ಯಾಂಕ್, ಡ್ರ್ಯಾಂಕ್, ಈಟ್, ಇಟ್, ಏಟ್, ಇಟನ್, ಫಾಲ್, 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 ಫೆಲ್, ಫಾಲನ್. ವೆರಿ ಗುಡ್. ಇದೇ ರೀತಿಯಾಗಿ ನಾವು ಅಂದ್ರೆ ಏನು ಹೇಳಕ್ ಬರ್ತದೆ? ನೇಮ್ ಆಫ್ ಪರ್ಸನ್, ಥಿಂಗ್ಸ್, ಅನಿಮಲ್ಸ್, ಬರ್ಡ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟು ಅದಾವ? ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟು ಅದಾವ? ಹೇಳ್ತದ. ಯಾವ್ಯಾವ? ವರ್ಬ್, ಅಡ್ವರ್ಬ್, ಅಬ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್, ಮತ್ತು ಏನು ಮತ್ತೆ ವರ್ಬ್, ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಬ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ವೆರಿ ಗುಡ್. ಇಲ್ಲಿ ನಿನಗೆ ಮೊದಲು ಬಂದಾಗ ಹೆಂಗಿದ್ದಿ, ಇವಾಗ ಹೆಂಗದಿ? ಇವಾಗ ನಿನ್ನ ಮಗ್ಗಿ ಎಲ್ತನ ಬರ್ತಾವೆ? 30 ತನ. ವರ್ಗ ಅವ್ರ ಮೂಲಗಳು 20 ಬರ್ತಾವೆ. ಆಮೇಲೆ ಮ್ಯಾಥ್ಸ್ ಎಲ್ಲ ಭಿನ್ನ ರಾಶಿ, ದಶಮಾಂಶ ಎಲ್ಲ ಮಾಡಕ್ಕೆ ಬರ್ತದೆ. ನೋಡ್ರಿ, ನಾವು ಹೇಳೋದಿಷ್ಟೇ, ಪಾಲಕರಲ್ಲಿ ಯಾವುದೇ ಪಾಲಕರ ಬೇಲೂರವರು ಇರಲಿ, ಇವತ್ತು ಎಲ್ಲಿಯವರು ಇರಲಿ, ವಸ್ತಿ ರಹಿತನೇ ಇರಲಿ, ಈಗೆಲ್ಲ ನಮ್ಮ ಮಕ್ಕಳಿಗೆ ಕಾಳಜಿ ಮಾಡಲ್ಲ. ಇಲ್ಲ, ಪ್ರತಿಯೊಂದು ಮಕ್ಕಳಿಗೆ ನಾವು ಇದೇ ರೀತಿಯನ್ನು ಕಾಳಜಿ ಮಾಡ್ತೀವಿ. ಅವರ ಒಂದು ಬೌದ್ಧಿಕ ಮಟ್ಟದ ಮ್ಯಾಗ ಮಕ್ಕಳು ಏನಾಗ್ತಾವಪ್ಪ ಅಂತಂದ್ರೆ ತಾವೇ ಮುಂದೆ ಹೋಗ್ತಾವೆ. ನಾವು ಹೇಳೋದೇ ಬೇಕಾಗಿಲ್ಲ. ಮಕ್ಕಳನ್ನ ನಾವು ಬೆಳೆಸುವಂಥ ರೀತಿಯಲ್ಲಿ ನಾವು ಕೊಡುವಂಥ ಶಿಕ್ಷಣದ ಮ್ಯಾಗ ಮಕ್ಕಳು ಏನಾಗ್ತಾವಪ್ಪ ಅಂತಂದ್ರೆ ಸುಧಾರಣೆ ಆಗ್ಬೋದು. ಇದೇ ರೀತಿ ಏನಾಗ್ತದೆ, ಮುಂದೆ ಹೋಗ್ತಾವೆ. ಅವರನ್ನು ನಾವು ಮಕ್ಕಳನ್ನು ಮೊದಲು ನಾವು ಏನು ಮಾಡ್ಬೇಕಂತಂದ್ರೆ ಅವರು ಈಗ ಒಂದನೇದಾಗಿ ಸಾಕಷ್ಟು ಮಕ್ಕಳಲ್ಲಿ ಬರೀ ಮೊಬೈಲ್ ನೋಡೋದು, TV ನೋಡೋದು, ಇಂಥವುಗಳನ್ನು ಅವಾಯ್ಡ್ ಮಾಡಿಬಿಟ್ಟು ನಮ್ಮ ಕಡೆ ಸೆಳೆತ ಮಾಡಿಕೊಂಡು ಅವರಿಗೆ ಓದುವ ಜ್ಞಾನವನ್ನು ತುಂಬಬೇಕಲ್ಲ, ಅದು ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಹಾಗಾಗಿ ಈ 1 ವರ್ಷದಲ್ಲಿ ಈ ಮಗು ತುಂಬ ಚೆನ್ನಾಗಿ ನಮ್ಮ ಕೈಲಿ ಸಾಧ್ಯ ಆದಷ್ಟು ನಾವು ರೆಡಿ ಮಾಡಿದ್ವಿ. ಅದೇ ರೀತಿ ನೀವು ಪಾಲಕರು ನಮ್ಮೆಲ್ಲ ಸಹಕಾರ ಇಟ್ಟರೆ ಅದು ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು.